ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಶನಿವಾರದ ವ್ಲಾಗ್ ಆಗಿರುತ್ತೆ. ಅದೇ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಗ್ಯಾಸ್ ಸ್ಟವ್ದು ಈ ಥರ ಸ್ವಿಚ್ ಮುರಿದೋಗಿದೆ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡಿಸ್ಬೇಕಿತ್ತು. ಅದು ಗ್ಲಾಸಿಂದಲೂ ಹೊತ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆಟೋದಲ್ಲಿ ಹೋಗ್ತಾಯಿದ್ದೋ, ಅಂದರೆ ಫೋನ್ ಮಾಡಿಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೆ. ಯಾಕಂದರೆ ನಮ್ಗೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ನಾವು ಒಂದು ನಂಬರ್ ಇಸ್ಕೊಂಡು ಇಟ್ಕೊಂಡಿದ್ದೀವಿ, ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ ರೆಡಿ ಮಾಡ್ಸೋಕೆ ಬಂದಿದ್ದೀವಿ. ಇದೇನಂದರೆ ಫುಲ್ಲು ಒಳಗಡೆ ಒಂದು ಸ್ಪ್ರಿಂಗ್ ಇರುತ್ತೆ, ಅದೆಲ್ಲ ಕಿತ್ಕೊಬಿಟ್ಟಿದೆ. ಅವ್ರು ಹೇಳಿದ್ರು ಅದನ್ನು ತಗೊಬರ್ತಿದ್ರೆ ಒಂದು 50 ರೂಪಾಯಿ ಆಗೋದು, ಇಲ್ಲಾಂದರೆ 200 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಅದನ್ನು ತರೋಕ್ಕೆ ಮತ್ತೆ ನಾನು 100 ರೂಪಾಯಿನೇ ಖರ್ಚು ಮಾಡಬೇಕು. ಅದಕ್ಕೋಸ್ಕರ ಸರಿ ಹಾಕ್ಕೊಡಿ ಅಂತ ಹೇಳ್ಬಿಟ್ಟು ಹೆಚ್ಚು ಕಮ್ಮಿ ಒಂದು 50 ರೂಪಾಯಿ ಕಮ್ಮಿ ಕೊಟ್ಟೆ, 150ಕ್ಕೆ ಹಾಕ್ಕೊಟ್ರು. ಅದನ್ನು ರೆಡಿ ಮಾಡಿಸ್ಕೊಂಡು ಮತ್ತೆ ಮನೆಗೆ ಸ್ವಲ್ಪ ಸಾಮಾನು ಬೇಕಿತ್ತು ಅಂತ ಹೇಳ್ಬಿಟ್ಟು ತಗೊಬಂದೆ. ಅಂದರೆ ನಾವು ಒಂದೇ ಸಾರಿ ತಂದು ಇಟ್ಕೊಳ್ಳಲ್ಲ ಫ್ರೆಂಡ್ಸ್, ಸ್ವಲ್ಪ ಸ್ವಲ್ಪ, ಅಂದರೆ ಖಾಲಿ ಆದಾಗ ಸ್ವಲ್ಪ ಸ್ವಲ್ಪ ತಗೊಬರ್ತೀನಿ, ಒಂದೇ ಸಾರಿ ತರಲ್ಲ. ಯಾಕಂದರೆ ನಾವು ಈಗ ತಿಂಗಳು ಸಂಬಳ ನೋಡೋರಾದರೆ ಎಲ್ಲ ಒಂದೇ ಸಾರಿ ತರ್ತಾರೆ. ಆದರೆ ನಾವು ಹಾಗಲ್ಲ, ಎಷ್ಟು ಬೇಕು ಅಷ್ಟೇ ತರೋದು. ಅತಿಯಾಗಿ ತಗೊಬಂದು ಇಟ್ಕೊಳ್ಳೋದಿಲ್ಲ ನಾನು. ನಮಗೆಷ್ಟು ನನ್ನ ಕೈಲಿ ಎಷ್ಟು ಅನುಕೂಲ ಆಗುತ್ತೆ ಅಷ್ಟನ್ನು ಮಾತ್ರ ತಗೊಬರ್ತೀನಿ. ಮತ್ತು ಸರಿ ಅಂತ ಹೇಳ್ಬಿಟ್ಟು ತಗೊಬಂದು ಇಟ್ಬಿಟ್ಟು ಇದನ್ನೆಲ್ಲ ಎತ್ತಿ ಜೋಡಿಸ್ತಾ ಇದ್ದೆ. ಆಮೇಲೆ ಹಾಗೆ ಬಟ್ಟೆ ಎಲ್ಲ ಒಣಗಿದ್ದು, ಬಟ್ಟೆ ತಗೊಬಂದು ಇಲ್ಲಿ ಬಟ್ಟೆ ಮಡ್ಚೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಒಂದು ಕಡೆಯಿಂದ ಮನೇಲಿದ್ದರೆ ಎಲ್ಲ ಕೆಲಸನೂ ತಲೆ ಮೇಲೆ ಬೀಳುತ್ತೆ. ಈ ವ್ಯಾಪಾರಕ್ಕೆ ಹೋದರೆ ಇಷ್ಟೊಂದು ಕಷ್ಟ ಅಂತಲೇ ಅನ್ಸೋದಿಲ್ಲ ಹೇಳ್ಬೇಕಂದ್ರೆ. ಮನೇಲಿದ್ರೇ ಮತ್ತು ಈ ಬಟಾಣಿ ತಗೊಬಂದು ನಾನು ಏನು ಮಾಡ್ತೀನಿ ಅಂದರೆ, ಕಾಳುಗಳು ತಂದರೆ ಅದೊಂದು ಸರಿ ನೆಲಕ್ಕೆ ಹಾಕ್ತೀನಿ. ನೆಲಕ್ಕೆ ಹಾಕ್ಬಿಟ್ಟು ಈ ಥರ ಎತ್ತಾಕ್ತೀನಿ. ಅಕಸ್ಮಾತ್ ಏನಾದರೂ ಸಣ್ಣದೇ ಈ ನುಸಿ ಥರ ಹುಳ ಇರ್ತಾವಲ್ಲ, ಅವೇನಾದರೂ ಇದ್ರೆ ಹೊಂಟೋಗ್ಲಿ ಅಂತ ಹೇಳ್ಬಿಟ್ಟು ಆ ಥರ ಯಾವಾಗಲೂ ಹಂಗೆ ಮಾಡೋದು ನಾನು. ಇದು ನೋಡಿ, ಇದೇ ಸ್ವಿಚ್ ಹಾಕ್ಸಿದ್ದು, ಇದೇ ಮುರ್ಕೊಂಡಿತ್ತು. ಈ ಕಡೆ ಕಮ್ಮಿ ಉರಿಯುತ್ತಲ್ಲ, ಆ ಕಡೆ ಮುರ್ಕೊಂಡಿತ್ತು, ಅದನ್ನೇ ಹಾಕ್ಸಿದ್ದು ನಾನು. ಇದನ್ನೆಲ್ಲ ಹಾಕ್ಸಿದ್ಮೇಲೆ ಎಲ್ಲ ಹೋಗಿ ಅಂದರೆ ಸ್ವಲ್ಪ ಸ್ನಾನ ಮಾಡ್ಕೊಬಂದೆ. ಅಂದರೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ ಸಾಕಾಗೋಗಿತ್ತು ನನಗೂ. ಏನಂದರೆ ಮನೆ ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡಿದ್ರೆ ಏನೋ ಒಂಥರ ಬಿಸಿ ಬಿಸಿ ನೀರು ತಲೆಗೆ ಉಯ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ. ಹಾಗಾಗಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಕೂತಿದ್ದೀನಿ. ಮುಸ್ಸಂಜೆ ಆಗಿತ್ತು, ಹಾಗಾಗಿ ಕೂದಲು ಒಣಗಿಸ್ಬೇಕಲ್ಲ. ಕೂದಲು ಒಣಗಿಸಿಲ್ಲ ಅಂದರೆ ಆಗೋದಿಲ್ಲ, ಕಿವಿ ನೋವು ಬೇರೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಕೂದಲು ಒಣಗ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೂತಿದ್ದೆ. ಇದು ಏನಂದರೆ ಸಡನ್ನಾಗಿ ಒಂಥರ ಕರೆಂಟ್ ಹೋಗೋದು ಬರೋದು ಈ ಥರ ಮಾಡ್ತಾಯಿತ್ತು. ಆಮೇಲೆ ನಮ್ಮ ಮನೇಲಿ ಟೀ ಮಾಡಿದ್ರು, ಟೀ ಕುಡ್ಕೊಂಡು ಕೂತಿದ್ದೆ ನಾನು. ಅಲ್ಲೇ ಒಂಥರ ಕತ್ಲು ಥರ ಆಯ್ತೈತೆ. ಅಡುಗೆ ಮಾಡೋ ಟೈಮಲ್ಲಿ ಟೀ ಕುಡ್ಕೊಂಡು ಕೂತಿದ್ದೀನಿ. ಏನೋ ಒಂಥರ ಬೇಜಾರಾಗುತ್ತೆ ಒಂದೊಂದು ಸರಿ, ತುಂಬ ತಲೆನೋವು, ಟೆನ್ಷನು. ಏನು ಗೊತ್ತಾ, ಜವಾಬ್ದಾರಿ ಎಲ್ಲ ಹೆಣ್ಮಕ್ಳು ತಲೆ ಮೇಲಿದ್ದಾಗ ತುಂಬ ಟೆನ್ಷನ್ ಇರುತ್ತೆ. ಅಯ್ಯೋ ಯಾವ್ದು ಮಾಡೋದಪ್ಪ, ಯಾವ್ದು ಬಿಡೋದಪ್ಪ ಅಂತ ಹೇಳ್ಬಿಟ್ಟು, ಅಂದರೆ ಒಂಥರ ಗಟ್ಟಿತನ ಬಂದ್ಬಿಡುತ್ತೆ. ಒಂಥರ ಗಟ್ಟಿಯಾಗಿರ್ಬೇಕು ನಾವು, ಏನಕ್ಕೂ ಇದು ಮಾಡಬಾರ್ದು ಅನ್ನೋ ಥರ, ಏನಕ್ಕೂ ಕೇರ್ ಮಾಡಬಾರ್ದು. ಅಂದರೆ ನಾವಾಯಿತು, ನಮ್ಮ ಮನೆ ಆಯಿತು, ನಮ್ಮ ಸಂಸಾರ ಆಯಿತು, ಈ ಥರ ಏನೇನೋ ಯೋಚನೆಗಳು ಹೇಳ್ಬೇಕಂದ್ರೆ. ಇವಾಗ ಇಲ್ಲಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು, ಅಂದರೆ ನಮ್ಮಮ್ಮ ಮಟನ್ ತರಿಸಿದ್ರು, ಹಾಗಾಗಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ. ಅಂದರೆ ಸಿಂಪಲ್ಲಾಗಿ ನಾವು ಹೇಗೆ ಮಾಡ್ತೀವಿ ಅಂತ ಈ ಮಟನ್ ಸಾಂಬಾರು ರೆಸಿಪಿ ಎಲ್ಲ ನಾನು ಅಲ್ಲೇ ಶೇರ್ ಮಾಡಿದ್ದೀನಿ. ಇದೇನು ಅಷ್ಟೊಂದು ನಾನು ನೀಟಾಗಿ ತೋರಿಸಿಲ್ಲ, ಸ್ವಲ್ಪ ಮಾತ್ರ. ಅಂದರೆ ನಾವು ಈ ಸಾಂಬಾರಿಗೆ ಇದ್ಕಿದ ಬೇಳೆ ಹಾಕಿದ್ದೀವಿ. ಅಂದರೆ ತುಂಬ ಜನ ಚಿಕನಲ್ಲೂ ಹಾಕ್ತಾರೆ ಮತ್ತು ಮಟನಲ್ಲೂ ಹಾಕ್ತಾರಲ್ಲ, ನಾವು ಹಾಗೆ ಇದರಲ್ಲಿ ಇದ್ಕಿದ ಬೇಳೆ ಹಾಕಿದ್ದೀವಿ. ಮೊನ್ನೆ ತೊಗೊಬಂದು ನಾವು ಚಿಲ್ಕ್ಸಿಟ್ಟಿದ್ವಲ್ಲ, ಅದನ್ನು ಇದಕ್ಕೆ ಅರ್ಧ ಹಾಕ್ತಾ ಇನ್ನೊಂದು ಅರ್ಧ ಹಾಗೆ ಇಟ್ಟಿದ್ದೆ. ಮತ್ತು ಮಸಾಲೆ ನೋಡಿ, ಇಲ್ಲಿ ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ, ಅಂದರೆ ಮಟನ್ ಸಾರಿಗೆ ಏನೇನು ಮಸಾಲೆ ಹಾಕ್ತೀವಿ ಅದನ್ನೆಲ್ಲನೂ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ರುಬ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನೋಡಿ ಬೇಯ್ತಾ ಇದೆ. ಇದಕ್ಕೆ ನಾನು ಅಲ್ಲೇ ಅಚ್ಕಾರದ ಪುಡಿ ಮತ್ತು ಇದು ಧನಿಯಾ ಪುಡಿ, ಅರಿಶಿನ ಪುಡಿ, ಉಪ್ಪು, ಇದು ಇದ್ಕಿದ ಬೇಳೆ ಎಲ್ಲನೂ ಹಾಕಿದ್ದೀನಿ. ಅದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಈ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೋಬೇಕು. ಈ ಮಸಾಲೆ ಹಾಕ್ಕೊಂಡು ಅಷ್ಟೇ ಇದು ಚೆನ್ನಾಗಿ ಕುದಿ ಬರಬೇಕಾದ್ರೆ ಇನ್ನೊಂದು ಸರಿ ಕಾಯಿ ಮತ್ತು ಟೊಮೊಟೊನ ರುಬ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕಿದ್ಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೈಮ್ ಕುದಿಯೋದಕ್ಕೆ ಬಿಡಬೇಕು. ಆಮೇಲೆ ನಮ್ಗೆ ಎಷ್ಟು ನೀರು ಬೇಕು, ಅಂದರೆ ಈ ಮಟನ್ ಒಂಥರ ಚೆನ್ನಾಗಿತ್ತು ಬಿರಿಯಾನಿ ಮಾಡೋದಕ್ಕೆ. ಆದರೆ ಬಿರಿಯಾನಿ ಮಾಡಿದ್ರೆ ಅದೇನಂದರೆ ಒನ್ ಟೈಮ್ಗೆ ಬೇಡ ಇನ್ನೊಂದು ದಿವಸ ಮಾಡಿದ್ರಾಯ್ತು, ಟೈಮ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದಿದ್ದು ನಾನು. ಇಲ್ಲ ಅಂದರೆ ಒಂದು ಸ್ವಲ್ಪ ಬೇಗನೆ ತರಿಸ್ತಿದ್ರೆ ಬಿರಿಯಾನಿನೇ ಮಾಡಿಬಿಡ್ತಿದ್ದೋ. ಲೇಟಾಗಿ ತರಿಸಿದ್ರಿಂದ ಸಾಂಬಾರು ಮಾಡ್ತಿರೋದು. ನಾವೇನು ಇವತ್ತು ಮಾಡೋ ಇದಿರಲಿಲ್ಲ, ಅದೇನೋ ಗೊತ್ತಿಲ್ಲ, ನಮ್ಮಮ್ಮ ಇದ್ದಿದ್ದಂಗೆ ತರಿಸಿದ್ರು, ಅದಕ್ಕೋಸ್ಕರ ಮಾಡ್ತಾಯಿದ್ದೆ ಅಷ್ಟೇ. ಆಮೇಲೆ ಈ ಸಾಂಬಾರೆಲ್ಲ ಒಂದು ಕಡೆ ಮಾಡಿಬಿಟ್ಟು ಇನ್ನೊಂದು ಸೈಡಲ್ಲಿ ನಾನು ಅನ್ನಕ್ಕೆ ಇಟ್ಟಿದ್ದೆ. ಅವರಂದರು ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು, ಆಮೇಲೆ ಯಾಕೋ ಮುದ್ದೆ ಮಾಡೋಕ್ಕೂ ಮನಸ್ಸಾಗಿಲ್ಲ, ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ಹಾಗೆ ಇಲ್ಲೊಂದು ಕಡೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಬರಬೇಕಿತ್ತು, ಅಲ್ಲೊಂದು ಸ್ವಲ್ಪ ಹೋಗ್ಬಿಟ್ಟು ಬಂದು.
ಅಲ್ಲಿ ಹೋಗ್ಬಿಟ್ಟು ಬಂದು ನನ್ನ ಲೈವ್ ಟೈಮ್ ಶುರು ಆಗಿತ್ತು. ನಿಮಗೆಲ್ಲ ಗೊತ್ತಿರ್ಬೋದು ನಾನು ಲೈವ್ ಮಾಡ್ತೀನಲ್ಲ ಡೈಲಿ ಅಂತ ಹೇಳ್ಬಿಟ್ಟು, ಹಾಗೆ ಲೈವ್ ಮಾಡೋಕೆ ಕೂತ್ಕೊಂಡೆ. ಲೈವ್ ಮಾಡಿಬಿಟ್ಟು ಇನ್ನು ನನ್ನಷ್ಟು ನಾವು ಮಲ್ಕೊಂಡೆ. ಊಟ ಎಲ್ಲ ಮಾಡಿಬಿಟ್ಟು, ಅಂದರೆ ಊಟ ಮಾಡಿಬಿಟ್ಟೆ ನಾನು ಲೈವ್ ಮಾಡೋದು. ಲೈವ್ ಮಾಡಿಬಿಟ್ಟು ನನ್ನಷ್ಟು ನಾನು ಮಲ್ಕೊಂಡೆ. ಇನ್ನೇನಿದ್ರು ಬೆಳಗ್ಗೆ ನಾನು ಸಿಟಿ ಒಳಗಡೆ ಹೋಗಬೇಕಿತ್ತು ಬಟ್ಟೆ ತರೋದಕ್ಕೆ ಅಂತ ಹೇಳ್ಬಿಟ್ಟು ಆವಾಗಲೇ ಯೋಚನೆ ಮಾಡ್ತಾಯಿದ್ದೆ, ಏನು ತಿಂಡಿ ಮಾಡೋದು, ಏನು ಬಿಡೋದು ಅಂತ ಹೇಳ್ಬಿಟ್ಟು ನನಗೆ ಆವಾಗಲೇ ಯೋಚನೆ ಹತ್ಕೊಬಿಟ್ಟಿತ್ತು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇನ್ನು ಬೆಳಗ್ಗೆಯಿಂದ ಈ ವಿಡಿಯೋನು ಕೂಡ ನಾನು ಶುರು ಮಾಡಿದೆ. ಇದ್ಕಿದ ಬೇಳೆ ಇನ್ನೂ ಸ್ವಲ್ಪ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ಹಾಕಿಬಿಟ್ಟು ಪಲಾವ್ ಮಾಡಿಬಿಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪಲಾವ್ ಮಾಡೋದಕ್ಕೆ ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೆ. ಅಂದರೆ ಇದು ಅಷ್ಟೇ, ಇದ್ಕಿದ ಬೇಳೆ ಪಲಾವು ಕುಕ್ಕರಲ್ಲಿ ಮಾಡೋದಕ್ಕಿಂತ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನೂ ನಾನು ಶೇರ್ ಮಾಡಿದ್ದೀನಿ. ತುಂಬ ಹಳೆಯ ವಿಡಿಯೋ ಒಂದರಲ್ಲಿದೆ, ಇದ್ಕಿದ ಬೇಳೆ ಪಲಾವು ತುಂಬ ಹಳೆಯ ವಿಡಿಯೋ ಒಂದಿದೆ ಇಲ್ಲಿ. ಯಾಕಂದರೆ ನನಗೆ ಟೈಮ್ ಆಗಿಬಿಟ್ಟಿತ್ತು, ಹಾಗಾಗಿ ನಾನು ಬೇಗ ಬೇಗ ಇದನ್ನು ಮಾಡ್ಕೋತಾ ಇದ್ದೆ. ಅಂದರೆ ಇದನ್ನು ಕುಕ್ಕರಲ್ಲಿ ಇಟ್ಟಿರಲಿಲ್ಲ, ನಾನು ಪಾತ್ರೆಯಲ್ಲಿ ಇಟ್ಟಿದ್ದೆ. ಇಲ್ಲಿ ಮಸಾಲೆ ಎಲ್ಲ ಹಾಕಿ ಟೊಮೊಟೊ ಎಲ್ಲ ಬೆಂದಿತ್ತು, ಕಾಳು ಅಕ್ಕಿ ಎಲ್ಲ ಸ್ವಲ್ಪ ಬೆಂದಿತ್ತು. ಮತ್ತು ಒಂದು ಸೈಡಲ್ಲಿ ನೋಡಿ ಇಷ್ಟೊಂದು ಪಾತ್ರೆಗಳಿದ್ದವು, ಪಾತ್ರೆ ಕೂಡ ತೊಳ್ಕೊಂಡು ಮತ್ತು ಮನೆ ಕೆಲಸ ಅಂದರೆ ಮನೆ ಕಸ ಎಲ್ಲ ಹೊಡ್ಕೊಂಡು ಕೆಲಸ ಮುಗಿಸ್ಬಿಟ್ಟು ಹೋಗ್ಬೇಕಿತ್ತು. ಯಾಕಂದರೆ ನಾವು ಬರೋದು ಎಷ್ಟೊತ್ತಾಗುತ್ತೋ ಏನೋ, ವ್ಯಾಪಾರಕ್ಕೆ ಹೋದರೆ ಮಧ್ಯಾಹ್ನಕ್ಕೆ ಬರ್ತೀನಿ ಮಾಡ್ಕೋತೀನಿ ಅನ್ನೋದು ಇದಿರುತ್ತೆ. ಈ ಥರ ನಾವು ಏನಾದರೂ ತರಕ್ಕೆ ಹೋದಾಗ ಲೇಟ್ ಆಗುತ್ತಲ್ಲ, ಅದಕ್ಕೆ ಮಾಡಿ ಹೋಗ್ತಾಯಿದ್ದೆ. ಮತ್ತು ಸ್ವಲ್ಪ ಮೊಸರು ಗೊಜ್ಜನ್ನು ಮಾಡಿದ್ದೆ ಇಲ್ಲಿ, ಪಲಾವ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಬರೀ ಪಲಾವ್ ತಿನ್ನೋಕೆ ಚೆನ್ನಾಗಿರಲ್ಲ, ಇಲ್ಲ ಚಟ್ನಿ ಮಾಡಿರಬೇಕು, ಇಲ್ಲ ಈ ಮೊಸರು ಗೊಜ್ಜು ಮಾಡಿರಬೇಕು. ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ. ಈ ಚೆನ್ನಾಗಿ ಕುದಿಬೇಕಾದ್ರೆ ಇದಕ್ಕೆ ನಾನು ಪುದೀನ ಸೊಪ್ಪು ಹಾಕ್ಕೋತೀನಿ. ಬೇಕಾದರೆ ನೀವು ಫಸ್ಟೇ ಹಾಕ್ಕೋಬೋದು. ನಾನಿಲ್ಲಿ ಇದನ್ನು ಕುದಿಯೋ ಟೈಮಲ್ಲಿ ಹಾಕ್ಕೋತೀನಿ. ಪಾತ್ರೆಯಲ್ಲಿ ಮಾಡಬೇಕಾದ್ರೆ ಮಾತ್ರ, ಕುಕ್ಕರಲ್ಲಿ ಮಾಡಬೇಕಾದ್ರೆ ಎಲ್ಲ ಒಟ್ಟಿಗೆ ಹಾಕ್ತೀವಿ. ಇದೇನು ಗೊತ್ತಾ, ಪುದೀನ ಹಾಕೋದ್ರಿಂದ ಒಂಥರ ಗಮ್ ಅಂತ ಸ್ಮೆಲ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ನಾನು ಈ ಪುದೀನಾನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು 3/4% ಬೆಂದಿರಬೇಕು ಅಕ್ಕಿ, 3/4% ಬೆಂದಾಗ ಮಾತ್ರ ಹಾಕ್ಕೋಬೇಕು. ಅದೊಂಥರ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ನಲ್ಲ. ನೀಟಾಗಿ ಇದನ್ನು ಮತ್ತೆ ತಿರುಗಿಸ್ಕೊಂಡು ಒಂದು ಸ್ವಲ್ಪ ಕಮ್ಮಿ ಉರಿಲಿ ಇಟ್ಕೊಳ್ಳೋಣ. ಯಾಕಂದರೆ ತಳ ಹಿಡಿಯೋ ಥರ ಇರುತ್ತೆ. ಪಾತ್ರೆ ಸ್ವಲ್ಪ ದಪ್ಪ ಇದ್ದರೆ ಅಷ್ಟೊಂದೇನು ಇದಾಗಲ್ಲ. ತೀರಾ ತೆಳ್ಳಗಿಡೋ ಪಾತ್ರೆ ಏನಾದರೂ ಇಟ್ಬಿಟ್ರೆ ತಳ ಹಿಡಿಯುತ್ತೆ. ಅದಕ್ಕೆ ನೋಡಿಕೊಂಡು ಉರಿನ ಕಮ್ಮಿ ಜಾಸ್ತಿ ಮಾಡ್ಕೋತಾ ಇರಬೇಕು. ಇವಾಗ ನೋಡಿ ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಇನ್ನೊಂಚೂರು ತಿರುಗಿಸ್ಕೊಂಡು ನಾನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಆಫ್ ಮಾಡ್ತೀನಿ. ಈಗ ರೆಡಿ ಆಗಿದೆ ಇದು ಹೇಳಬೇಕಂದ್ರೆ. ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ರೆಡಿಯಾಗಿದೆ. ನಾನು ಇದನ್ನು ಪ್ಲೇಟ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಉದ್ರುದ್ರಾಗಿದೆ ಅಂತ ಹೇಳ್ಬಿಟ್ಟು. ಇದು ನಿಜವಲ್ಲೂ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲಾದ್ರೂ ನಾವು ಹೊರಗಡೆ ಹೋಗಬೇಕು ಅಂದರೆ ಒಂದು ಸಣ್ಣದಾಗಿ ಎಲ್ಲೋ ಇಲ್ಲೇ ಹತ್ತಿರದಲ್ಲಿ ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ ಅಂದಾಗ ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಈ ಪಲಾವು, ಚಿತ್ರಾನ್ನ, ಇದ್ರ ಜೊತೆ ಮೊಸರನ್ನ ಎಲ್ಲ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಹೋದರೆ ನಿಜವಲ್ಲೂ ತುಂಬ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ. ಇವಾಗ ನೋಡಿ ಇಲ್ಲಿ ಮಾಡಿದ್ದೀನಿ. ಅಂದರೆ ತಿನ್ನಿ ಅಂತ ಹೇಳಿದೆ, ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ಇನ್ನೂ ಲೇಟಾಗಿ ತಿಂತೀವಿ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಹಂಗೆ ಎತ್ತಿಟ್ಬಿಟ್ಟೆ. ಮತ್ತು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೆ. ಎಲ್ಲ ಗಡಿ ಬಿಡಿ ಆಗುತ್ತೆ. ಬೆಳಗ್ಗೆ ಟೈಮ್ ಯಾವುದು ಮಾಡೋದು ಯಾವುದು ಬಿಡೋದು ಅಂತ ಅನ್ನಿಸ್ತಾ ಇರುತ್ತೆ. ಕಸ ಎಲ್ಲ ಗುಡಿಸಿ ನೀಟ್ ಮಾಡ್ಕೊಂಡಿದ್ದೆ. ಇನ್ನೇನಿದ್ರೂ ಎಲ್ಲ ಮಾಡಾಗಿದೆ. ಇವಾಗ ನಾನು ರೆಡಿ ಆಗಬೇಕು ಅಷ್ಟೇ. ಅಂದರೆ ನಾನು ವ್ಯಾಪಾರಕ್ಕೆ ಹೋದರೆ ಸ್ವಲ್ಪ ಹಳೆ ಸೀರೆಗಳು ಉಟ್ಕೊಂಡು ಹೋಗ್ತೀನಿ. ಅಂದರೆ ಎಲ್ಲಾದರೂ ಹೋಗೋ ಹಾಗಿದ್ರೆ ಸ್ವಲ್ಪ ಚೆನ್ನಾಗಿರೋ ಉಟ್ಕೊಂಡು ಹೋಗ್ತೀನಿ. ಎಲ್ಲರೂ ಹಾಗೆ, ನಾನು ಒಬ್ಬಳೇ ಅಲ್ಲ, ಎಲ್ಲ ಹೆಣ್ಮಕ್ಳು ಕೂಡ ಹಾಗೆ ಮಾಡೋದು. ಈಗ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೇ ಒಂಥರ ಬಟ್ಟೆ ಹಾಕ್ಕೊಂಡು ಹೋಗ್ತೀನಿ. ಅಂದರೆ ಡೈಲಿ ಯೂಸ್ ಮಾಡೋವಂಥ ಸೀರೆ ಉಟ್ಕೊಂಡು ಹೋಗ್ತೀನಿ. ಈ ಥರ ಎಲ್ಲಾದರೂ ಹೋಗ್ತೀವಿ ಅಂದಾಗ ಈ ಥರ ಸ್ವಲ್ಪ ಚೆನ್ನಾಗಿರೋ ಸೀರೆ ಉಟ್ಕೊಂಡು ಹೋಗ್ತೀವಿ. ಅದಕ್ಕೋಸ್ಕರ ನಾನು ಈ ಸೀರೆ ಉಟ್ಕೊಂಡೆ. ಇದು ತುಂಬ ದಿವಸ ಆಗಿತ್ತು, ಉಟ್ಕೊಂಡೇ ಇರಲಿಲ್ಲ. ಇದು ಏನೋ ಉಟ್ಕೊಳ್ಳೋಕ್ಕೆ ಟೈಮೇ ಕೂಡ ಬಂದಿರಲಿಲ್ಲ ನನಗೆ. ಇವತ್ತು ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಉಟ್ಕೊಂಡೆ. ಅಂದರೆ ಈ ಥರ ಸೀರೆಗಳೆಲ್ಲ ಉಟ್ಟಾಗ ಪಿನ್ನೆಲ್ಲ ಸ್ವಲ್ಪ ನೀಟಾಗಿ ಮಾಡಿರಬೇಕು. ಅದಕ್ಕೆ ನೋಡ್ತಾ ಇದ್ದೆ ಕರೆಕ್ಟಾಗಿ ಮಾಡಿದ್ದೀನ ಅಂತ. ಇರಲಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಕ್ರೀಮ್ ಹಚ್ಕೋತಾ ಇದ್ದೆ ನಾನು. ಈ ಕ್ರೀಮು ಅಷ್ಟೇ, ನಾನು ಹೇಳ್ಬೇಕಂದ್ರೆ ಮನೇಲಿದ್ದಾಗ ಇವೆಲ್ಲ ಹಚ್ಚಲ್ಲ. ಅಂದರೆ ವ್ಯಾಪಾರಕ್ಕೆ ಹೋದರೆ ಮತ್ತು ಹೊರಗಡೆ ಹೋದರೆ ಮಾತ್ರ ಇವನ್ನ ಹಚ್ಕೊಳ್ಳೋದು. ಇಲ್ಲ ಅಂದರೆ ಹಚ್ಚೋದೇ ಇಲ್ಲ. ಸುಮ್ಮನೆ ಯಾವುದೋ ಒಂದು ಹಳೆ ನೈಟಿ ಹಾಕ್ಕೊಂಡು ಹೆಂಗೋ ಇರೋದು. ಯಾಕಂದರೆ ಮನೆಗಳಲ್ಲಿದ್ರೇ ಹಾಗೆ ತುಂಬ ಕೆಲಸಗಳಿರುತ್ತೆ. ಯಾವ್ದು ಮಾಡೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗೋದಿಲ್ಲ. ಹಾಗಾಗಿ ಹೆಂಗೋ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇರ್ತೀವಿ. ಅದಕ್ಕೋಸ್ಕರ ಟೈಮ್ ಆಗಿತ್ತು. ನಮ್ಮ ಅಮ್ಮ ಬೇರೆ ನಡಿ ಬೇಗ ಹೋಗೋಣ ಅಂತ ಹೇಳ್ತಾಯಿತ್ತು. ನಾನಿರು ಹೋಗೋಣ ಅಂತಲೇ ಸುಮಾರು ಒಂದು 9:15 ಇಲ್ಲೇ ಟೈಮ್ ಕಳೆದುಬಿಟ್ಟೆ ಹೇಳ್ಬೇಕಂದ್ರೆ. ಯಾಕಂದರೆ ನಾವು ಬೇಗನೆ ಹೋಗಬೇಕಿತ್ತು. ಎಷ್ಟೊತ್ತಾದರೂ ಇವಾಗ ನಾವು 9 ಗಂಟೆಗೆ ಬಸ್ ಹತ್ತಿದ್ರೆ ಅಂಗಡಿಗಳೆಲ್ಲ ತೆಗಿಯೋದೆ 11 ಗಂಟೆ ಆಗುತ್ತೆ ಹೇಳಬೇಕಂದ್ರೆ. 10:30 11 ಗಂಟೆ. ಸೇಟುಗಳು ಎಷ್ಟೊತ್ತಿಗೆ ಬಟ್ಟೆ ತೆಗಿತಾರೆ ಅಂತ ನಿಮಗೆ ಗೊತ್ತಿರುತ್ತೆ. 10:30 11 ಗಂಟೆನೇ ಆಗೋದು ಅವ್ರು ಬಂದು ಅಂಗಡಿ ತೆಗಿಯೋದಕ್ಕೆ. ಅವ್ರು ಬಂದು ಅಂಗಡಿ ತೆಗೆದು ಪೂಜೆ ಗೀಜೆ ಎಲ್ಲ ಮಾಡಿ ಕಸ ಎಲ್ಲ ಗುಡಿಸೋ ಅಷ್ಟರಲ್ಲಿ ನಾವು ಹೋಗೋ ಟೈಮು ಕರೆಕ್ಟಾಗಿ ಆಗುತ್ತೆ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಹೇಳ್ಕೊಂಡು ಇನ್ನೂ ಬಳ್ಕೊತಾನೇ ಇದ್ದೆ. ಅಯ್ಯೋ, ನಮ್ಮ ಮನೇಲಿ ಈ ಥರ ಬಳ್ಕೊಬೇಕಾದ್ರೆ ಎಲ್ಲ ಬೈಸ್ಕೊತಾ ಇರ್ತೀನಿ ನಾನು.
ಇನ್ನೂ ಪಳ್ಕೊ ಅಂತ ಹೇಳ್ತಾ ಇರ್ತಾರೆ. ಅದೇನೋ ಗೊತ್ತಿಲ್ಲ, ಹೆಣ್ಮಕ್ಳೇ ಹಾಗೆ. ಅಂದರೆ ಏನು ನಾವೇನು ತೀರಾ ಅಷ್ಟೊಂದೆಲ್ಲ ಏನು ಮೇಕಪ್ ಇರೋದ್ರಲ್ಲೇ ಹಚ್ಕೊಳ್ಳೋದು. ಹೇಳ್ಬೇಕಂದ್ರೆ ನಾವೆಲ್ಲ ತುಂಬ ಸಾವಿರಾರು ರೂಪಾಯಿ 100 ರೂಪಾಯಿದೆಲ್ಲ ಹಚ್ಚಲ್ಲ. ಏನೋ ಒಂದು 10 ರೂಪಾಯಿ 20 ರೂಪಾಯಿ ಫೇರ್ ಆ್ಯಂಡ್ ಲವ್ಲಿ ಬರೀ ಇದರಲ್ಲೇ ನಮ್ಮ ಟೈಮ್ನ ಕಳಿತೀವಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಣ್ಕಾಪ್ ಹಚ್ಕೊಂಡೆ. ಅದೇನೋ ನನಗೆ ಗೊತ್ತಿಲ್ಲ, ನನಗೆ ಕಣ್ಕಾಪ್ ಹಚ್ಚಿಲ್ಲ ಆದರೆ ನನಗೆ ಆಗೋದೇ ಇಲ್ಲ. ಹಚ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನಮ್ಮನೇಲಿ ನಾನು ಒಬ್ಬಳೇ ಕಣ್ಕಾಪ್ ಹಚ್ಚೋದು. ನಮ್ಮ ಮಕ್ಕಳು ಕೂಡ ಹಚ್ಚೋದಿಲ್ಲ. ಹಚ್ತೀನಂದ್ರೂ ಹಚ್ಚಿಸ್ಕೊಳ್ಳಲ್ಲ ಅವರು. ವರ್ಷಕ್ಕೋ 6 ತಿಂಗಳಿಗೂ ಅಷ್ಟೇ ಹಚ್ಚಿಸ್ಕೊಳ್ಳೋದು ಅವರು. ನಾನು ಮಾತ್ರ ನನಗೆ ಕಣ್ಕಾಪ್ ಬೇಕೇ ಬೇಕು. ಯಾಕಂದರೆ ಕಣ್ಕಾಪ್ ಹಚ್ಚೋದ್ರಿಂದ ಅಷ್ಟೊಂದು ಏನೋ ಕೆಲವ್ರು ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ಕಣ್ಕಾಪ್ ಹಚ್ಚೋದ್ರಿಂದ ಕಣ್ಣಿಗೆ ಒಳ್ಳೆಯದು, ಮತ್ತು ಕಣ್ಣಲ್ಲಿ ಧೂಳು ಗೀಳು ಅಂಥವೆಲ್ಲ ಏನೂ ಹೋಗಲ್ಲ ಅಂತಾರಪ್ಪ. ನಮ್ಮ ಅಜ್ಜಿ ಆ ಥರ ಹೇಳೋದು. ನಮ್ಮ ಅಜ್ಜಿ ಮನೆಯಲ್ಲೇ ಕಣ್ಕಾಪ್ ಮಾಡೋದು. ಈಗ ನಮ್ಮ ಅಜ್ಜಿ ಇಲ್ವಲ್ಲ, ಆದರೆ ಇದ್ದಾಗೂ ಯಾವಾಗಲೋ ಮಾಡಿಕೊಟ್ಟಿದ್ರು, ಹೇಗೆ ಮಾಡೋದು ಅಂತ ಎಲ್ಲ ಹೇಳಿದರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ತಲೆ ಬಚ್ಕೊಳಕ್ಕೆ ನಿಂತ್ಕೊಂಡೆ ನಾನು. ಈ ತಲೆ ಬಚ್ಬೇಕಾದ್ರೂ ಭಾಳ ಸಿಟ್ಟು ಬರುತ್ತೆ ನನಗೆ. ಬರೀ ಸಿಕ್ಕಿ ಬಿಡಿಸ್ಬೇಕು. ಅದಕ್ಕೆ ನಾನೇನು ಮಾಡಿದ್ದೆ, ಫಸ್ಟೇ ಸ್ವಲ್ಪ ಬಿಡಿಸ್ಬಿಟ್ಟು ಹಾಗೇ ಕ್ಲಿಪ್ ಹಾಕಿ ಬಿಟ್ಬಿಟ್ಟಿದ್ದೆ. ಯಾಕಂದರೆ ಹೋಗೋ ಇದರಲ್ಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನೀಟಾಗಿ ಒಂದು ಜುಟ್ಟು ಹಾಕ್ಕೊಂಡೆ. ಅಂದರೆ ಕ್ರಾಫ್ ತೆಗೆದ್ಬಿಟ್ಟು ಹಾಕಿಲ್ಲ, ಜುಟ್ಟು ಹಾಕ್ಕೊಂಡೆ. ಯಾವಾಗಲೂ ನಾನು ಕ್ರಾಫ್ ತೆಗೆದ್ಬಿಟ್ಟೆ ಹಾಕೋದು. ಇವತ್ತು ನೀಟಾಗಿ ಒಂದು ಜುಟ್ಟು ಹಾಕ್ಕೊಂಡು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೆ. ಒಂದೊಂದು ಸರಿ ಹೆಂಗೆ ಅನಿಸುತ್ತೆ ಅಂದರೆ, ಜೀವನ ತುಂಬ ಕಷ್ಟ. ನಾನು ಕೆಲವ್ರನ್ನ ನೋಡ್ತೀನಿ, ಅವ್ರನ್ನ ನೋಡಿದಾಗ ನನಗೇನು ಅನಿಸುತ್ತೆ, ಅಯ್ಯೋ ಇವ್ರಿಗಿಂತ ನಮ್ಮ ಜೀವನ ಪರವಾಗಿಲ್ಲ ಅನಿಸುತ್ತೆ. ಕೆಲವು ಸಂದರ್ಭದಲ್ಲಿ ಅಯ್ಯೋ ನಮ್ಮ ಜೀವನನೇ ತುಂಬ ಕಷ್ಟ ಅಂತ ಅನಿಸುತ್ತೆ. ಅದಕ್ಕೆ ನಾನು ಹೇಳಿದ್ದು, ಮನೆ ಜವಾಬ್ದಾರಿ ಯಾವ ಹೆಣ್ಮಕ್ಳು ತೊಗೊಂಡಿರ್ತಾರೋ ಅವ್ರ ಜೀವನ ತುಂಬ ಕಷ್ಟ ನಿಜವಾಗ್ಲೂ. ಈಗ ಏನೇ ಒಂದು ಥರದಿದ್ರೂ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ಪ್ರತಿಯೊಂದು ಕಷ್ಟ ಇರುತ್ತೆ. ಅಂದರೆ ಯಾರನ್ನ ಸಹಾಯ ಕೇಳೋದು, ಯಾರನ್ನು ಬಿಡೋದು, ಈ ಥರ ಅನ್ನಿಸ್ತಾ ಇರುತ್ತೆ. ಆದರೆ ಕೇಳೋಕ್ಕೂ ಯಾರಿಗೂ ಮನಸ್ಸಿರೋದಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ದೇವರೇ ನಾವು ಕೇಳ್ಕೊಬಂದಿದ್ದೆ ಇಷ್ಟು ಕಣಪ್ಪ ಅಂತ ಅಂದ್ಕೊಂಡು ಜೀವನ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಇವತ್ತು ತಲೆ ಬಚ್ಕೊಂಡು ಆಯಿತು. ತಲೆ ಬಚ್ಕೊಂಡು ಈಗ ಒಂದು ರಿಬ್ಬನ್ ಹಾಕ್ಕೊಂಡು ನಾನು ಹೊರಡ್ತೀನಿ. ಇಲ್ಲಿ ಒಬ್ಬರು ನಮ್ಮ ಮನೆಯಲ್ಲಿ ಕೂತ್ಕೊಂಡು ಬಿಸಿಲು ಕಾಯ್ತಾ ಇದ್ದಾರೆ, ಹೋಗ್ಬಿಟ್ಟು ಅಲ್ಲೇ ಆಚೆ ಕಡೆ. ಒಬ್ಬರು ಇಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ. ಬೆಳಗ್ಗೆ ಹೋದ ಒಂಚೂರು ಕೆಲಸ ಮಾಡಲ್ಲ, ಏನಿಲ್ಲ, ಎಲ್ಲ ಕೆಲಸ ನಾವೇ ಮಾಡುವೆ. ನಮಗೆಲ್ಲ ಅಂತಾರೆ, ನಿಮ್ಮ ಮಕ್ಕಳಿದ್ದಾರೆ ಮನೇಲಿ ಕೆಲಸ ಮಾಡ್ಕೋತಾರೆ ಅಂತ. ಅವ್ರು ಯಾವ ಕೆಲಸನೂ ಮಾಡಲ್ಲ. ಹೇಳಬೇಕಂದ್ರೆ ಎಲ್ಲ ನಾವೇ ಮಾಡ್ಕೋಬೇಕು. ನಮ್ಮ ಅಮ್ಮ ಮಾಡಬೇಕು, ಇಲ್ಲ ನಾನು ಮಾಡಬೇಕು. ನಮ್ಮ ಅಮ್ಮನೂ ಬೇರೆ ಸಣ್ಣ ಮಕ್ಕಳೆಲ್ಲ ಕೆಲಸ ಮಾಡ್ತಾವೆ ಹಳ್ಳೀಲಿ, ಇವ್ರು ಕೆಲಸನೇ ಮಾಡಲ್ಲ ಅಂತ ಹೇಳ್ಬಿಟ್ಟು. ಅವ್ರೇನು ಹೇಳಿದ ಮಾತು ಕೇಳಲ್ಲ. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ನಂದೇ, ನೀನು ಬೆಳಗ್ಗೆನೇ ಜಾಸ್ತಿ ಮಾತಾಡಬೇಡ, ಅವ್ರು ಕೆಲಸ ಮಾಡಲ್ಲ ಏನಿಲ್ಲ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಬಿಡು, ಇನ್ನೇನಕ್ಕೆ ಅವ್ರಿಗೆ ಅಂತೀಯ ನೀನು ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಅಮ್ಮನೂ ಗೊಣ ಅಂದ್ಕೊಂಡು ಸುಮ್ಮನೆ ಕೂತ್ಕೋತು. ಸರಿ ಆಯಿತು ಬಾ ಹೋಗೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಇವಳು ಕೂತಿಲ್ಲಿ ಇವಳಿಗೇನೋ ಅಂದೆ ನಾನು. ಅಂದರೆ ಒಂಚೂರು ಏನೋ ಕೆಣಕ್ತೆ ಅಷ್ಟೇ. ಈ ಮಕ್ಳುಗಳು ಹೆಂಗೆ ಅಂದರೆ ಕೆಣಕಿತ ಹ್ಞೂ ಅಂತ ಆಗ ಅಂದಾಗ ಒಂಥರ ಸಿಟ್ಟು ಬರುತ್ತೆ, ಒಂದು ಕಡೆ ನಗುನೂ ಬರುತ್ತೆ. ಆದ್ರೂ ನಮ್ಮ ಚಿಕ್ಕ ಮಗಳು ಅಷ್ಟೊಂದು ಹೇಳ್ಬೇಕಂದ್ರೆ ತುಂಬ ಮನೇಲಿ ಇರೋದಿಲ್ಲ. ಈಗ ಬೆಳಗ್ಗೆ ಸ್ಕೂಲ್ಗೆ ಹೋದರೆ ಇನ್ನು ಸ್ಕೂಲ್ ಮುಗಿಸ್ಕೊಂಡು ಟ್ಯೂಷನ್ಗೆ ಹೋಗಿ ಅವಳು ಕುರಾನ್ ಓದೋಕ್ಕೆ ಹೋಗಿ ಮನೆಗೆ ಬರೋದೇ ಲೇಟು. ಇಲ್ಲಿ ಕೂತಿದ್ದಾಳೆ ನೋಡಿ, ಮನೆಗೆ ಬರೋದೇ ಲೇಟು. ಅವಳ ಜೊತೆ ಸ್ವಲ್ಪ ಸಮಯ ಕಮ್ಮಿನೇ ಕಳೆಯೋದು ನಾವು ಹೇಳ್ಬೇಕಂದ್ರೆ. ಬೆಳಗ್ಗೆ ಅವಳು ಅಷ್ಟೊತ್ತಿಗೆ ಒಂದು 9 ಗಂಟೆಗೆ ಮನೆ ಬಿಟ್ಟೋದ್ರೆ ಅವಳು ಮತ್ತೆ ಮನೆ ಬಂದು ಸೇರೋದಕ್ಕೆ ಒಂದು 6:30 7 ಗಂಟೆ ಆಗುತ್ತೆ. ಅಲ್ಲಿಂದ ಬಂದರೆ ಬರೆಯೋಕ್ಕೆ ಕೂತ್ಕೊಬಿಡ್ತಾಳೆ. ತುಂಬ ಬರೆಯೋದಿರುತ್ತೆ ಅವಳಿಗೆ. 9:30 10 ಗಂಟೆ ಬರೀತಾನೆ ಇರ್ತಾಳೆ, 11 12 ಗಂಟೆ ಆದರೂ ಒಂದೊಂದು ದಿನ. ಹಾಗಾಗಿ ನಾನು ಅಷ್ಟೊಂದು ಏನೂ ಅನ್ನಲ್ಲ ಫ್ರೆಂಡ್ಸ್ ಅವಳಿಗೆ. ಯಾಕಂದರೆ ಪಾಪ ಕಷ್ಟ ಇರುತ್ತೆ ಅವ್ರಿಗೂ ಬರೆಯೋದು ಓದೋದು ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮಮ್ಮ ಆಟೋದಲ್ಲಿ ಹೋಗ್ತಾಯಿದ್ದು. ನಮ್ಮಮ್ಮ ಆಗಲೇ ಫೋನ್ ಹಿಡ್ಕೊಂಡು ಆಯ್ತಂತೆ. ನಾನು ಅಂತೀನಿ ವೀಡಿಯೋದಲ್ಲಿ ಬನ್ನಿ ಅಂತ, ಅವ್ರು ಬರೋದಿಲ್ಲ. ಆಗಲೇ ಬೆಳಗ್ಗೆನೇ ಫೋನ್ ಹಿಡ್ಕೊಂಡ್ಲು ಅಂತ ಹೇಳ್ಬಿಟ್ಟು ಬೈತಾಯಿತ್ತು. ಅದಕ್ಕೆ ನನಗೆ ನಗು ಬಂತು. ಆಮೇಲೆ ಹೋಗಿದ ತಕ್ಷಣ ಹೇಗೋ ಬಸ್ ಇತ್ತು, ಬಸ್ ಹತ್ಕೊಂಡು ಕೂತ್ಕೊಂಡು ಇಲ್ಲಿ ಇವರೇನೋ ಯಾವ ಸಂತೆಗೆ ಹೋಯ್ತವ್ರೋ ಏನೋ ನನಗೆ ಗೊತ್ತಿಲ್ಲ. ನಿಜವೂ ಇದ್ರು ತುಂಬ ಕುರಿ ತುಂಬ್ಕೊಂಡು ಹೋಗ್ತಾಯಿದ್ರು. ಅದೊಂದು ಸಣ್ಣದಾಗಿ ಒಂದು ವೀಡಿಯೋ ಮಾಡ್ಕೊಂಡು ಹೊರಡ್ತಾಯಿದ್ದು. ಆದರೆ ಫುಲ್ಲು ಒಂಥರ ಮಳೆ ಬರೋ ವಾತಾವರಣ ಇದೆ. ನಾವು ಹೇಳ್ಬೇಕಂದ್ರೆ ಸಿಟಿಯಿಂದ ಸ್ವಲ್ಪ ದೂರನೇ ಇರೋದು. ಅಂದರೆ ಫಸ್ಟು ಹಳ್ಳಿ ರೂಟ್ ಸಿಗುತ್ತೆ, ಆಮೇಲೆ ಸಿಟಿ ಒಳಗೆ ಹೋಗ್ತೀವಿ. ಅಂದರೆ ನಾನು ಏನಂದರೆ ಕೆಲವು ಕಡೆ ವೀಡಿಯೋ ಮಾಡ್ತೀನಿ, ಕೆಲವು ಕಡೆ ವೀಡಿಯೋ ಮಾಡಲ್ಲ ಅಷ್ಟೇ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅದು ನೋಡಿದವ್ರಿಗೆ ಹೆಂಗೆ ಅನಿಸುತ್ತೆ ಅಂದರೆ, ಓ ಇವಳು ಯಾವುದೋ ಹಳ್ಳಿಲಿದ್ದಾಳೆ ಅಂತ ಅನಿಸುತ್ತೆ. ಹಂಗಾದ್ರೆ ಬೆಂಗಳೂರು ಕಡೆ ಹಳ್ಳಿಗಳಿಲ್ವ ಫ್ರೆಂಡ್? ತುಂಬ ಹಳ್ಳಿ ಇದ್ದಾವೆ, ಆದರೆ ಕೆಲವ್ರಿಗೆ ಗೊತ್ತಿಲ್ಲ ಅಷ್ಟೇ. ನಾವಿರೋ ಕಡೆ ಎಲ್ಲ ಜಾಸ್ತಿ ಹಳ್ಳಿಗಳೇ ಜಾಸ್ತಿ ಇರೋದು. ಆಮೇಲೆ ಹಂಗೆ ಬಸ್ಸಲ್ಲಿ ಹೋಯ್ತಾಯಿದ್ದೋ. ಬಸ್ಸು ಏನು ಅಷ್ಟೊಂದೇನು ಫುಲ್ಲು ರಶ್ ಇರಲಿಲ್ಲ, ಸ್ವಲ್ಪ ಜನ ಕಮ್ಮಿನೇ ಇದ್ದರು. ನಮ್ಮ ಅಮ್ಮ ಬೇರೆ ನನ್ನನ್ನು ಬೈಕೊಂಡೋಗಿ ಹಿಂದ್ಗಡೆ ಕೂತಿತ್ತು, ನಾನು ಮುಂದ್ಗಡೆ ಕೂತ್ಕೊಂಡೆ.
ಈಗೇನು ಅಂದರೆ ಒಂಥರ ಗಾಳಿಗೆ ಹತ್ತಿ ಇಟ್ಕೋಬೇಕು ಅನ್ನಿಸ್ತೈತೆ. ಅದಕ್ಕೆ ಹತ್ತಿ ಇಟ್ಕೊಂಡೆ. ಈ ನಾಯಿ ನೋಡಿ ಸತ್ತು ಬಿದ್ದೈತೆ ಪಾಪ. ಅದು ಸತ್ತು ಎಷ್ಟು ದಿವಸ ಆಗೈತೋ ಏನೋ ಗೊತ್ತಿಲ್ಲ. ಇದು ಒಂದು ಬಸ್ ಸ್ಟಾಪ್ ಹತ್ರ ಇದು. ಇವರೆಲ್ಲ ಮೂಗು ಮುಚ್ಕೊಂಡು ಕೂತಿದ್ದಾರೆ. ಬಸ್ ಸ್ಟಾಪಲ್ಲಿ ಕೂತಿರೋರು. ಅಲ್ಲಿ ಕೆಲಸ ಮಾಡೋರು ಇರ್ತಾರೆ, ಅವರಾದರೂ ಅದನ್ನು ಎತ್ತಾಕ್ಬೇಕು ತಾನೆ. ಅದನ್ನು ಎತ್ತೇ ಹಾಕಿಲ್ಲ ಹೇಳ್ಬೇಕಂದ್ರೆ. ಹಂಗೇ ಬಿಟ್ಟಿದ್ದಾರೆ. ಎಲ್ಲ ಮೂಗು ಮುಚ್ಕೊಂಡು ಓಡಾಡ್ತಾಯಿದ್ರು ಪಾಪ. ಅದೆಷ್ಟು ಕೊರ್ಗಿ ಸತ್ತೋ ಏನೋ, ನನಗಂತೂ ಒಂದೂ ಗೊತ್ತಿಲ್ಲ. ಆಮೇಲೆ ಅಲ್ಲಿಂದ ಬಂದು ಆಟೋ ಹತ್ಕೊಂಡು ನಾವು ಹೋದೋ. ಅಂದರೆ ನಾವು ಫುಲ್ಲು ಅವೆನಿ ಕ್ರಾಸ್ ಒಳಗಡೆ ಹೋಗಬೇಕು. ಅಷ್ಟೊಂದು ಜಾಗನೇ ಇರಲ್ಲ. ಇದು ಅರ್ಧ ದಾರಿಗೆ ಹೋಗುತ್ತೆ. ಆಮೇಲೆ ಅಂಗಡಿಗೆ ಬಂದುಬಿಟ್ಟು ಇಲ್ಲಿ ನಾನು ಬ್ಲೌಸ್ಗಳು ತಂಡೆ. ನನಗೇನು ಬೇಕು ಅದೆಲ್ಲ ತಂಡೆ. ನಾನು ಸುಮಾರು ಈ ಸರಿ ಅಂತೂ ಒಂದು 125 ಬ್ಲೌಸ್ಗಳನ್ನ ಜಾಸ್ತಿನೇ ತಗೊಬಂದ್ಬಿಟ್ಟೆ. ಅಂದರೆ ಜಾಸ್ತಿ ಸ್ವಲ್ಪ ಬ್ಲೌಸ್ಗಳು ಹೋಯ್ತವೆ. ಇರ್ತಿದ್ರೆ ನನ್ನ ಹತ್ರ ಇನ್ನೊಂದು 20 ಪೀಸ್ ಸೇಲ್ ಮಾಡ್ತಿದ್ದೆ ನಾನು. ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ಈ ಸರಿ ಬೇರೆದೆಲ್ಲದಕ್ಕಿಂತ ಬ್ಲೌಸ್ಗಳನ್ನೇ ಜಾಸ್ತಿ ತಂದೆ. ಇವೆಲ್ಲ ಹೋಗೋ ಅಂಥದ್ದೇ, ಅವೇನು ಕೆಡೋ ಅಂಥದ್ದಲ್ಲ ಏನಲ್ಲ ಅಂತ ಹೇಳ್ಬಿಟ್ಟು ಅಷ್ಟೊಂದು ಬ್ಲೌಸ್ಗಳನ್ನೇ ತಂದೆ. ಬರೀ ಬ್ಲೌಸ್ಗಳು ತಂದು ಅಲ್ಲೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ತೀರಾ ಅಂದರೆ ಈಗ ನಾವು ಬಟ್ಟೆಗಳು ಅದು ಇದು ನೋಡ್ತಾ ಇರ್ತೀವಲ್ಲ, ಫುಲ್ಲು ಕ್ಲಿಯರಾಗಿ ಯಾವುದನ್ನು ಮಾಡೋಕ್ಕಾಗಲ್ಲ. ಎಷ್ಟು ಆಗುತ್ತೆ ಸಾಧ್ಯ ಅಷ್ಟನ್ನು ಮಾತ್ರ ನಾನು ಮಾಡ್ತೀನಿ. ಆಮೇಲೆ ಎಲ್ಲನೂ ಪ್ಯಾಕ್ ಮಾಡ್ತಾಯಿದ್ದಾರೆ ನೋಡಿ ಇಲ್ಲಿ. ಇವಾಗ ನಾವು ಹೊರಡ್ತಾ ಇದ್ದೀವಿ ಪ್ಯಾಕ್ ಮಾಡಿಸ್ಕೊಂಡು. ಸರಿ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇದೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ನಮ್ಮ ಅಮ್ಮನಿಗಂದೆ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಇಷ್ಟು ಕೂಡ ನಿಜ. ಅದಕ್ಕೆ ಹೇಳೋದು ನಾನು, ಮನೇಲಿ ಯಾರಾದರೂ ಗಂಡು ಮಕ್ಳು ಇರಬೇಕು ಇವೆಲ್ಲ ಹೊತ್ಕೊಂಡು ಹೋಗೋದಕ್ಕೆ ಅಂತ. ತುಂಬ ಕಷ್ಟ ಇವಿಷ್ಟನ್ನು ಹೊತ್ಕೋಬೇಕು ನಾವಿವಾಗ. ಇದು ನನ್ನ ಜೀವನ ಜವಾಬ್ದಾರಿ.